ಮರಳುಗಾಡಿನ ದೇಶ ದುಬೈನಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಹಾಗೆ ಸುರಿದ ಮಳೆಗೆ ದುಬೈ ಮುಳುಗೇ ಹೋಗಿದೆ. Me today no come job no coming today. Me water too much road water too much. ಸ್ನೇಹಿತರೆ, ಜಗತ್ತಿನಲ್ಲೇ ಅತ್ಯಂತ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಎಂದು ಕೊಚ್ಚಿಕೊಳ್ಳುತ್ತಿದ್ದವರ ಬಣ್ಣ ಒಂದೇ ಮಳೆಗೆ ತೊಳೆದು ಹೋಗಿದೆ. ಇವರು ಕಟ್ಟಿಕೊಂಡ ಬಹುಮಹಡಿ ಕಟ್ಟಡಗಳು, ಎಲಿವೇಟೆಡ್ ಹೈವೇಗಳು, ಸೂಪರ್ ಸ್ಪೀಡ್ ರೋಡ್ಗಳು ಎಲ್ಲ ಭಯಾನಕ ಮಳೆಗೆ ತತ್ತರಿಸಿ ಹೋಗಿದೆ. ಅರಬ್ಬರ ನಾಡಲ್ಲಿ ಮಳೆ ಅಂದ್ರೆ ವಿಚಿತ್ರ ಅನ್ಸತ್ತಲ್ವಾ? ರಸ್ತೆ, ವಾಹನಗಳು, ಮೆಟ್ರೋ, ಏರ್ಪೋರ್ಟ್, ಹೆದ್ದಾರಿಗಳೆಲ್ಲ ಜಲಾವೃತವಾಗಿದ್ದು ಓಮನ್ನಲ್ಲಿ 18 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಮಳೆ ಪ್ರವಾಹ ಎಲ್ಲ ಕಾಮನ್. ಆದರೆ ದುಬೈಗೆ ಏನಾಯ್ತು? ಮರುಭೂಮಿಯ ಈ ದೇಶದಲ್ಲಿ ಹೀಗೆ ಕುಂಭದ್ರೋಣ ಮಳೆ ಸುರಿಯೋದಕ್ಕೆ ಕಾರಣ ಆದ್ರೂ ಏನು? ಇದು ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟಾ ಅಥವಾ ಸ್ವಯಂಕೃತ ಅಪರಾಧವಾ? ಒಂದೊಂದೇ ಆಗಿ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮ ಬೆಂಬಲ ಇಲ್ಲದೆ ನಮ್ಮ ಚಾನೆಲ್ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ದುಬೈನಲ್ಲಿ ನಿನ್ನೆ 1.5 ವರ್ಷದಲ್ಲಿ ಸುರಿತಾ ಇದ್ದ ಮಳೆ ಒಂದೇ ದಿನಕ್ಕೆ 24 ಗಂಟೆಯಲ್ಲಿ ಸುರಿದು ಬಿಟ್ಟಿದೆ. ವರ್ಷಕ್ಕೆ 94.7 ಮಿಲಿಮೀಟರ್ ಅಂದರೆ ಸುಮಾರು 3 ಇಂಚು ಮಳೆ ಆದರೆ ಹೆಚ್ಚು ಅನ್ನುವಂತಿದ್ದ ದುಬೈನಲ್ಲಿ ನಿನ್ನೆ ಒಂದೇ ದಿನಕ್ಕೆ 15ರಿಂದ 20 ಇಂಚು ಮಳೆಯಾಗಿದೆ. ದುಬೈನ ಏರ್ಪೋರ್ಟ್ ಜಗತ್ತಿನ ಅತ್ಯಂತ ಬ್ಯುಸಿ ಏರ್ಪೋರ್ಟ್. ಅದನ್ನೇ ಮುಚ್ಚಬೇಕಾದ ಪರಿಸ್ಥಿತಿ ಬಂತು. ಕಾರಣ ವಿಮಾನಗಳೆಲ್ಲ ರನ್ವೇಯಲ್ಲಿ ದೋಣಿಯಂತೆ ಹೋಗಬೇಕಾಯಿತು. ಸದಾ 50 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸೂರ್ಯ ಸ್ನಾನವನ್ನೇ ಮಾಡ್ತಾ ಇದ್ದ ದುಬೈ, ಅಬುದಾಬಿ, ಓಮನ್ನಲ್ಲಿ ನಿನ್ನೆ ಆಕಾಶಕ್ಕೆ ತೂತು ಬಿದ್ದಿದೆಯೇನೋ ಎಂಬಂತ ಮಳೆ. ಸದಾ ವಾಹನಗಳಿಂದ ಗಿಜಿಗುಡ್ತಾ ಇದ್ದ ರಸ್ತೆಗಳಲ್ಲಿ ಫಾರ್ ಅ ಚೇಂಜ್ ನಿನ್ನೆ ದಿಢೀರ್ ಪ್ರವಾಹ. This is inside the metro. Then look at outside. Oh my goodness. ದುಬೈನಲ್ಲಿ ಇದ್ದಕ್ಕಿದ್ದಂತೆ ಯಾಕಿಂಥ ಮಳೆ ಬಂತು? ಇದನ್ನ ತಿಳ್ಕೋಬೇಕು ಅಂದ್ರೆ ನೀವು ಅಲ್ಲಿನ UAE ಸರ್ಕಾರ ಅಡಾಪ್ಟ್ ಮಾಡ್ಕೊಂಡಿರೋ ಕ್ಲೌಡ್ ಸೀಡಿಂಗ್ ಬಗ್ಗೆ ತಿಳ್ಕೋಬೇಕು. ಮರುಭೂಮಿ UAEಯಲ್ಲಿ ಯಾವತ್ತೂ ಸಹಜವಾಗಿ ಮಳೆ ಆಗಲ್ಲ. ವರ್ಷದಲ್ಲಿ 4 ದಿನ ಜಿನುಗು ಮಳೆ ಬಂದ್ರೆ ಜಾಸ್ತಿ. ಅದಕ್ಕಾಗಿ ಇಲ್ಲಿನ ಸರ್ಕಾರ ಮೋಡ ಬಿತ್ತನೆ ಮಾಡುತ್ತೆ. ನಿನ್ನೆ ಸುರಿದ ಮಳೆ ಕೂಡ ಮೋಡ ಬಿತ್ತನೆಯಿಂದ ಆಗಿದ್ದೇ ಆದ್ರೆ ಅದರಲ್ಲೇನೋ ಎಡವಟ್ಟಾಗಿ ಈ ಪಾಟಿ ಮಳೆ ಸುರಿದಿದೆ ಅನ್ನಲಾಗ್ತಾ ಇದೆ. ದುಬೈ 70 ವರ್ಷಗಳಲ್ಲಿ ಇಂಥ ಮಳೆ ಕಂಡಿಲ್ಲ. See, this is a road which has turned into a river, and this Land Cruiser is submerged. If you can see, the people were pulled out from the sunroof. They have tied it with a rope now, and so there is no traffic movement here, and that is why I think they have closed the Sheikh Zayed road. So you can see the traffic stranded here also, because there is so much of water. Again, there is no movement here, so it's just at a standstill here. ಹಾಗಾದ್ರೆ ಮೋಡ ಬಿತ್ತನೆ ಹೇಗೆ ಮಾಡ್ತಾರೆ?
ವಿಮಾನ ಅಥವಾ ಹೆಲಿಕಾಪ್ಟರ್ ಮೂಲಕ ಮೋಡಗಳ ಮೇಲೆ ಸಿಲ್ವರ್ ಅಯೋಡೈಡ್ ಅಥವಾ ಪೊಟ್ಯಾಸಿಯಂ ಅಯೋಡೈಡ್ ಎನ್ನುವ ರಾಸಾಯನಿಕವನ್ನು ಸಿಂಪಡಿಸಲಾಗುತ್ತೆ. ಇದರಿಂದ ಮೋಡ ತಂಪಾಗಿ ಮಳೆಯಾಗತ್ತೆ. ಆದರೆ ಸುಮ್ಮನೆ ಬಿಳಿ ಮೋಡ ಇದ್ದರೆ ಇದನ್ನು ಮಾಡೋಕ್ಕಾಗಲ್ಲ. ಮೋಡಗಳಲ್ಲಿರುವ ತೇವಾಂಶ ಹಾಗೂ ಗಾಳಿಯ ಪ್ಯಾಟರ್ನ್ ಇವೆರಡೂ ಅನುಕೂಲವಾಗಿದ್ದರೆ ಮಾತ್ರ ಮೇಲೆ ಹೇಳಿದ ಕೃತಕ ವಿಧಾನದಿಂದ ಮಳೆ ಸುರಿಸಬಹುದು. UAE, ದುಬೈ, ಓಮನ್ ದೇಶಗಳು ಈ ವಿಧಾನದಿಂದಲೇ ಮಳೆ ಬರೋ ಥರ ಮಾಡುತ್ತವೆ. ನಿನ್ನೆ ದುಬೈನಲ್ಲಿ ಆ ಪರಿ ಮಳೆ ಸುರಿದಿದ್ದು ಸ್ವಯಂಕೃತ ಅಪರಾಧ ಅಂತ ಹೇಳಲಾಗ್ತಾ ಇದೆ. ಕ್ಲೌಡ್ ಸೀಡಿಂಗ್ನಲ್ಲಿ ಎಡವಟ್ಟಾಗಿದ್ದೇ ದುಬೈನಲ್ಲಿ ಪ್ರವಾಹ ಬರಕ್ಕೆ ಕಾರಣ ಅನ್ನೋ ಚರ್ಚೆಯೂ ಶುರುವಾಗಿದೆ. ಇನ್ನೂ ಒಂದು ವಿಚಾರ ಏನಂದರೆ, ಅರಬ್ ದೇಶಗಳಲ್ಲಿ ಸ್ವಾಭಾವಿಕವಾಗಿ ಮಳೆ ಕಡಿಮೆ ಇರೋದ್ರಿಂದ ಅಲ್ಲಿ ಒಳಚರಂಡಿ ಸಿಸ್ಟಮ್ಗಳು ಇಷ್ಟು ದೊಡ್ಡ ಮಳೆಯನ್ನು ಎದುರಿಸೋ ಸಾಮರ್ಥ್ಯ ಹೊಂದಿರೋದಿಲ್ಲ. ಅದು ಕೂಡ ಈ ಪ್ರವಾಹಕ್ಕೆ ಕಾರಣವಾಗಿದೆ. ಏನೇ ಅಂದರೂ ವರ್ಷಕ್ಕೆ 3 ಇಂಚು ಮಳೆಯೂ ಬರದೇ ಇರೋ ಕಡೆ ಹೀಗೆ ಪ್ರವಾಹ ಬರುವಂತಹ ಮಳೆ ಬರುತ್ತೆ ಅಂದರೆ ಮೋಡ ಬಿತ್ತನೆಯಲ್ಲಿ ಎಡವಟ್ಟಾಗಿರೋ ಸಾಧ್ಯತೆಯನ್ನು ಅಲ್ಲಗಳೆಯೋಕ್ಕಾಗಲ್ಲ ಅಲ್ವಾ? ಇನ್ನಷ್ಟು ಇಂಥದೇ ಮಾಹಿತಿಪೂರ್ಣವಾದ ವಿಚಾರಗಳೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.